ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು 5 ವರ್ಷ ಸಿಎಂ ಮುಂದುವರಿಬೇಕು ಅಂತೇಳಿ ಪ್ರತಿಭಟನೆ ಹಾದಿಯನ್ನು ಹಿಡಿದರೆ ನಿನ್ನೆ ಪೋಸ್ಟ್ ಕಾರ್ಡ್ ಚಳುವಳಿ ಆಯಿತು. ಇವತ್ತು ದಲಿತ ಸಮಿತಿಯವರು ಒಂದು ಸಭೆಯನ್ನು ನಡೆಸಿ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮೈಸೂರಿನ ಬಸವೇಶ್ವರ ವೃತ್ತದಲ್ಲಿ ಇವತ್ತು ಸಭೆಯನ್ನು ಸೇರಿ ಆ ಸಭೆಯಲ್ಲಿ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಹೈಕಮಾಂಡ್ನ ಭೇಟಿ ಮಾಡ್ತೇವೆ ಅನ್ನೋ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಆ ಮುಖಂಡರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಪ್ರಮುಖವಾಗಿ ಈಗ ಸಭೆ ಸೇರಿರುವಂಥದ್ದು ಮತ್ತು 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ವಿಚಾರ, ಹೈಕಮಾಂಡ್ನ ಏನು ಒತ್ತಾಯಿಸುವಂಥದ್ದು, ಯಾವಾಗ ಭೇಟಿ ಆಗ್ತೀರಿ? ಸರ್, ಮನೆಯ ವರಿಷ್ಠರನ್ನು ನಾವು ಈ ಕೂಡಲೇ ಎಲ್ಲ ಸಮಾಜದವರೆಲ್ಲ ಸೇರಿ ಅವರು ಯಾವತ್ತು ಸಿಗ್ತಾರೆ ಡೆಲ್ಲಿಲಿ, ಅದನ್ನು ಈಗಾಗಲೇ ನಾವು ಡೆಲ್ಲಿಯಲ್ಲಿ ನಮಗೆ ವರದಿ ಕೊಡೋರ ಹತ್ರ ಮಾತಾಡಿದ್ದೀವಿ. ಅವರು ವರಿಷ್ಠರು ಯಾವತ್ತಿರ್ತಾರೆ ಆ ದಿನ ತಿಳ್ಕೊಂಡು ಮುಂಚಿತವಾಗಿ ಒಂದು 3 ದಿವಸ ಮುಂಚಿತವಾಗಿ ನಾವೆಲ್ಲ ಸೇರಿಕೊಂಡು ಮೈಸೂರಿಂದ ದೆಹಲಿ ಚಲೋಗೆ ಮಾಡೋಕ್ಕೆ ಅಂತ ತೀರ್ಮಾನ ಮಾಡಿದ್ದೀವಿ. ಇದು ರಾಜ್ಯ ವರಿಷ್ಠರು ಮೈಸೂರಿಂದ ಡೆಲ್ಲಿಗೆ ಬರೋ ಅಷ್ಟರೊಳಗಡೆ ಅವ್ರು ಬಂದು ಇನ್ನೇನು ನಾಳಿದ್ದು ಬರ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿಯವರು, ಅಂತಿಮ ತೆರೆ ಎಳ್ದು ಹೋಗ್ಬೇಕು. ರಾಹುಲ್ ಗಾಂಧಿಯವರೇ, ಕಾರ್ಯಕರ್ತರಿದ್ರೆ ಪಕ್ಷ, ಕಾರ್ಯಕರ್ತರಿಲ್ಲ ಅಂತಂದರೆ ಎಲ್ಲಿ ಪಕ್ಷ ಉಡಿಸಾಗ್ಬಿಡ್ತದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಆಲದ ಮರ ಇದ್ದಂಗೆ, ಈ ಆಲದ ಮರದ ಅಡಿಯಲ್ಲಿ ತಾವೂ ನೆರಳು ತಗೋತಾ ಇದ್ದೀರಾ. ಈ ರಾಜ್ಯ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿದೆ ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಯಾರೋ ಬೆರಳಿಕೆನಷ್ಟು ಇಟ್ಕೊಂಡು ನೀವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು ಆಗಲ್ಲ. ದಯಮಾಡಿ ನಾವು ಈ ಕೂಡಲೇ ವರಿಷ್ಠರಿಗೆ ಮನವಿ ಮಾಡ್ಕೋತೀವಿ, ಎಲ್ಲ ಚೆನ್ನಾಗಿರೋಣ. ಡಿ ಕೆ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು. 2028 ಆದಮೇಲೆ ಸಂಪೂರ್ಣ ಅವರೇ ಆಗಲಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಅನುಭವನ ನೀವು ಬಳಸ್ಕೊಂತ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಯಾಕೆ ಈ ಥರ ಇದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪಕ್ಷ ಅಂದರೆ ನಾನು ಅಂದರೆ ಪಕ್ಷ ಅಂತೀರಾ. ತ್ಯಾಗ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನೂ 2.5 ವರ್ಷ ಯಾಕೆ ಹಠ ಮಾಡ್ಕೊ ಕೂತಿದ್ದೀರಾ? ಮುಂದೆ ನೀವು ಸಿ ಎಮ್ ಆಗೋದು ಬೇಡವೇ? ಈ ಮುಂದೆ ಅಹಿಂದ ವರ್ಗದ ಮತ ಬೇಡವಾ ನಿಮಗೆ? ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹೇಳೋಷ್ಟು ದೊಡ್ಡವರಲ್ಲ. ಫಸ್ಟು ಕಾರ್ಯಕರ್ತರಿಗೆ ಏನಾಗಿದೆ ಏನಾಗಿಲ್ಲ ಅದನ್ನೇನಾದ್ರು ವರದಿ ತರಿಸ್ಕೊಂಡಿದ್ದೀರಾ ನೀವು ಪಕ್ಷದ ಅಧ್ಯಕ್ಷರಾಗಿ? ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಸಿಟಿಲಿ ಕಾರ್ಯಕರ್ತರು ಏನಾಗಿದೆ? ಕಾರ್ಯಕರ್ತರಿಗೆ ಗ್ಯಾರಂಟಿ ಇಲ್ಲ. ಪಕ್ಷಕ್ಕೆ ಅಧಿಕಾರ ತಂದಿರೋ ಕಾರ್ಯಕರ್ತರಿಗೆ ಗ್ಯಾರಂಟಿ ಇಲ್ಲ. ದಯಮಾಡಿ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ, ನೀವು ಬಂಡೆ ಥರನೇ ಇರಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಜೋಡಿಸಿದ್ದೀರಾ, ನೀವು ಕೈ ಹಿಡ್ಕೊಂಡೇ ಇರಬೇಕು. ಒಂದು ವೇಳೆ ನೀವು ಕೈ ಜಾರಿದ್ರೆ ನಿಮ್ಮ ಕೈ ಯಾರು ಹಿಡಿತಾರೆ ನೋಡೋಣ. ಈಗ ಹೈಕಮಾಂಡ್ಗೆ ನಿಮ್ಮ ಒತ್ತಾಯ ಏನು ಅಂತ? ನಮ್ಮ ಒತ್ತಾಯ ಏನಂದರೆ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಪೂರ್ಣಾವಧಿಯಾಗಿ ಅಧಿಕಾರದಲ್ಲಿ ಮುಂದುವರಿಸಬೇಕು. ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಮೈಸೂರಿಂದನೇ ಇದಕ್ಕೆ ತೆರೆ ಎಳೆಯೋ ಕಾಲ ಸನ್ನಿಹಿತ ಆಗುತ್ತೆ. ಆದ್ದರಿಂದ ದಯವಿಟ್ಟು ಹೈಕಮಾಂಡು ತುರ್ತಾಗಿ ಯಾವುದೇ ರೀತಿ ಇದಿಲ್ದಿರ, ಕಪ್ಪು ಇಲ್ದಿರ ಪೂರ್ಣಾವಧಿ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಬದಲಾವಣೆ ಮಾಡಿದ್ರೆ ಉಗ್ರವಾದಂಥ ಹೋರಾಟ ಮೈಸೂರಿನಲ್ಲೇ ಸ್ಟಾರ್ಟ್ ಆಗುತ್ತೆ. ಇನ್ನೆಲ್ಲಿಂದನಲ್ಲ, ಮೈಸೂರಿಂದನೇ ಉಗ್ರವಾದಂಥ ಹೋರಾಟ. ಮತ್ತು ದೆಹಲಿ ಚಲೋ ಅದಾದ ನಂತರ 19-20 ಬೆಂಗಳೂರಿಗೆ ಬರ್ತಾ ಇದ್ದಾರೆ. 19-20ರಲ್ಲಿ ಗೆರಾವ್ ಕಾರ್ಯಕ್ರಮವನ್ನು ನಾವು ರಾಹುಲ್ ಗಾಂಧಿ ಅವ್ರಿಗೆ ಇಟ್ಕೋಬೇಕಾಗುತ್ತೆ. ದಯವಿಟ್ಟು ಅಲ್ಲಿ ತನಕ ಗೆರಾವ್ ತನಕ ಇಟ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ತೆರೆ ಎಳೆದ್ಬಿಟ್ಟು ನೀವು ಡೆಲ್ಲಿಗೆ ಹೋಗಿ ಅಂತ ಈ ಮೂಲಕ ನಾವು ಮನವಿ ಮಾಡ್ತೀವಿ. ಬದಲಾವಣೆ ಸರ್ ಮಾಧ್ಯಮಗಳ ಮುಖಾಂತರ ಬರ್ತಾ ಇದೆ. ಮಾಧ್ಯಮ ಏನಂತ ಹೇಳ್ತಾ ಇದ್ದಾರೆ? ಇಲ್ಲ ಕಾಂಗ್ರೆಸ್ ಮುಖಂಡರುಗಳು ಅಲ್ಲ, ಅವರು ಇಲ್ಲ ಸರಿ ಸರ್, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ತಪ್ಪು. ಅವ್ರು ಹೇಳ್ತಾ ಇರೋದು ತಪ್ಪಿದೆ. ಆದ್ದರಿಂದ ದಯವಿಟ್ಟು ಈ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅಂದರೆ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ದಯವಿಟ್ಟು ಈ ಏನಿದೆ ಅವಧಿನ ಪೂರ್ಣಾವಧಿ ಆಗೋ ತನಕನೂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ನಾಯಕರುಗಳಲ್ಲಿ ಒತ್ತಡ ಹಾಕಿ, ಹೈಕಮಾಂಡ್ಗೂ ಒತ್ತಡ ಹಾಕಿ ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಹೌದು, ಹುತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ಕೈ ಹಾಕಬೇಡಿ. ಹುತ್ತ ಕಟ್ಟಿದ್ದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು. ಆದರೆ ಹುತ್ತ ಕಟ್ಟಿದ ಆದಮೇಲೆ ಈ ಹಾವು ಎದ್ದಿ ಬುಸ್ಕುಟ್ಟೋ ಅಂತ ಕಾರ್ಯಕ್ರಮ ಕಾಂಗ್ರೆಸ್ಸಲ್ಲಿ ಆಗಬಾರ್ದು. ಆ ಬುಸ್ಕುಟ್ಟೋ ಕಾರ್ಯಕ್ರಮನ ಅಲ್ಲಿಗೆ ಮನ್ನಾ ಮಾಡಬೇಕು. ಮುಖ್ಯಮಂತ್ರಿಗಳು ಬುಸ್ಕೊಡ್ತಾರೆ.
ಮುಖ್ಯ ಯಾಕೆ ಅಂತ ಅಂದರೆ ಅವರು ಯಾವುದೇ ರೀತಿ ಮಾತಾಡ್ತಾ ಇಲ್ಲ, ಬುಸ್ ಬುಸ್ಸು ಅಂತ ಅಂತಾನೇ ಇದ್ದಾರೆ. ಅಕಸ್ಮಾತಾಗಿ ಏನಾದರೂ ಹುತ್ತದೊಳಗೆ ಕೈ ಹಾಕಿದ್ರೆ ಅದು ಪರಿಣಾಮ ಬೇರೆ ರೀತಿ ಆಗುತ್ತೆ. ದಯವಿಟ್ಟು ಅಲ್ಲಿ ತನಕ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಪರಿಣಾಮ ಏನು ಅದು ಜನಗಳ ತೀರ್ಮಾನ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸರ್ ನಮಗೆ 5 ವರ್ಷ CM ಸಿದ್ದರಾಮಯ್ಯ ಸಾಹೇಬ್ರೆ ಆಗಿರಬೇಕು. ನೆಕ್ಸ್ಟ್ 5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತರಬೇಕು. DK ಶಿವಕುಮಾರ್ 5 ವರ್ಷ CM ಆಗಬೇಕು. ಯಾಕೆಂದರೆ ಇಬ್ಬರು ಕೆಲಸ ಮಾಡಿದೆ, ಇಬ್ಬರು ಜೋಡೆತ್ತು. ಪಕ್ಷ ನಮಗೆ ಇವತ್ತು ಮುಗಿದೋದ್ರೆ ಆಗೋಗಲಿಲ್ಲ, ಇನ್ನು ನಾಳೆಗೂ ಬೇಕು ಪಕ್ಷ. ಈಗ ಫಸ್ಟು ನಾವು ಕಾರ್ಯಕರ್ತರು ತಾನೇ ನೀವು ಪಕ್ಷ ಬರೋದು. ಈಗ ವ್ಯಕ್ತಿ ಪೂಜೆ DK ಸಾಹೇಬ್ರು ಹೇಳ್ತಿದ್ರು, ವ್ಯಕ್ತಿ ಪೂಜೆ ಇಲ್ಲ, ಇಲ್ಲಿ ಪಕ್ಷ ಪೂಜೆ ಅಂತ. ಪಕ್ಷ ಪೂಜೆ ಮಾಡಿ, ಪಕ್ಷ ಇದ್ರೆ ತಾನೇ ನೀವು ಬಳ್ಬಾರ್ದು. ನೀವು ಪಕ್ಷ ಇರೋದಕ್ಕೆ ನಾವುಗಳು ಓದೋ ಕಾರ್ಯಕರ್ತರಾದೋ ನಾವುಗಳು ದುಡಿದೋ ಮನೆ ಮತ ಭಿಕ್ಷೆ ಬೇಡಿ ನಮ್ಮ ನಾಯಕರು ನಮ್ಮ ಪಕ್ಷ ಅಂತ ನಿಮ್ಗೆ ಓಟ್ ಹಾಕ್ಸಿ ನಿಮ್ಮ ನಾಯಕರಾಗಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಆದರೆ ನಮಗೆ ನೀವೇನು ಕೊಟ್ಟಿಲ್ಲ, ಕಾರ್ಯಕರ್ತರಿಗೆ ನೀವೇನು ಕೊಟ್ಟಿಲ್ಲ, ಏನೂ ಮಾಡ್ತಿಲ್ಲ. ಫಸ್ಟು ಇದು ಬಿಡಿ. ಅಧಿಕಾರ ಇದೆ ನಿಮ್ಗೆ ಆಲ್ರೆಡಿ. ಮುಖ್ಯಮಂತ್ರಿಯಾಗಿ ಅಧಿಕಾರ ಇದೆ, ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಇದೆ, ಸಚಿವರು ಶಾಸಕರಾಗಿ ಅಧಿಕಾರ ಇದೆ. ನಿಮ್ಗೆ ಸಾಕು. ಈಗ ಇನ್ನು 5 ವರ್ಷ ಅನುಭವಿಸ್ತೀವಿ, ಮತ್ತೆ 5 ವರ್ಷ ಸಂಘಟನೆ ಮಾಡಿ ಪಕ್ಷ ಮತ್ತೆ 5 ವರ್ಷ ಅಧಿಕಾರ ತರವ ನೀವೇ ಅನುಭವಿಸಿ. ನೀವೇ ತಾನೇ ಮುಂಚೂಣಿ ನಾಯಕರವಾಗ ಇನ್ಯಾರೂ ಇಲ್ವಲ್ಲ. ಆದ್ದರಿಂದ ಈಗ ಬೇಡ. ಯಾಕೆಂದರೆ ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡಬೇಕಲ್ಲ. ಇವತ್ತು ಮುಗಿದೋಯ್ತೆ ಅಂದರೆ ಬಿಡು, ಬೇಡ ಇಳಿಸ್ಬಿಡವ ಅನ್ಬೋದು. CM ಆಲ್ರೆಡಿ ಎಂಡಿದೆ. ಅದು ವಿಶ್ವವಿಖ್ಯಾತ ಮೈಸೂರು ದಸರಾ ಯಾವ ರೀತಿ ಮಾಡಿದ್ದಾರೆ, ವಿಶ್ವದಲ್ಲೇ ನಂಬರ್ 1 ನಾಯಕ. ಅದು ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಆದ್ದರಿಂದ ನೆಕ್ಸ್ಟ್ ಚುನಾವಣೆಗೂ ಬಳಸ್ಕೊಂಡು ಪಕ್ಷ ಸಂಘಟನೆ ಪಕ್ಷ ಅಧಿಕಾರ ತಂದು ನೀವು ಮುಂದುವರಿರಿ. ಹಾಂ ಸರ್ ನಾವು ಆಡಳಿತ ಹಿತದೃಷ್ಟಿಯಿಂದ ಅವ್ರನ್ನ ಮುಂದುವರಿಸ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಕಾರಣ ಏನಂದರೆ ಇಡೀ ದೇಶದಲ್ಲಿ 6 ಗ್ಯಾರಂಟಿಗಳನ್ನ ಯೋಜನೆಗಳನ್ನು ಕೊಟ್ಟಂಥ ಏಕೈಕ ಸರ್ಕಾರ ಅಂತ ಅಂದರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಇದಕ್ಕೆ 56,000 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕ್ರೋಢೀಕರಿಸಬೇಕಾಗತ್ತೆ. ಮತ್ತು 17,000 ಈಗ GST ಏನಿದೆ 28ರಿಂದ 5 ಮತ್ತು 2 ಹಂತದಲ್ಲಿ GSTಗಳನ್ನು ಕೇಂದ್ರ ಸರ್ಕಾರ ಏನು ತೊಗೊಂಡಿದೆ. ಸೊ ಹಾಗಾಗಿ 17,000 ಕ್ರೋಢೀಕರಿಸೋದ್ರಿಂದ ಆರ್ಥಿಕ ಹೊರತೆಗಳಾಗುತ್ತವೆ. ಸೊ ಹೊಸ ಮುಖ್ಯಮಂತ್ರಿಗಳು ಯಾರು ಬರೋದಾದರೆ ನಮ್ಮ ದೃಷ್ಟಿ ಏನಂದರೆ ಮತ್ತೆ ಆಡಳಿತ ಗೊಂದಲಗಳಾಗುತ್ತೆ, ಡೆವಲಪ್ಮೆಂಟ್ಗಳಾಗಬೇಕು. ಕಳೆದ 2 ವರ್ಷದಿಂದ ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಡೆವಲಪ್ಮೆಂಟ್ಗಳಾಗಬೇಕು, ಕಾರ್ಯಕರ್ತಗಳಿಗೆ ಆಗಬೇಕು. ಹಾಗಾಗಿ ಈ ಗೊಂದಲಗಳಿಗೆ ಹೈಕಮಾಂಡು ಈ ಕೂಡಲೇ ಈ ರಾಜ್ಯಕ್ಕೆ 17ನೇ ತಾರೀಕು ಬಿಹಾರ್ ಚುನಾವಣೆ ಆದ ಕೂಡಲೇ ರಾಹುಲ್ ಗಾಂಧಿಯವರು ಏನು ರಾಜ್ಯಕ್ಕೆ ಬರ್ತಾ ಇದ್ದಾರೆ, 17ನೇ ತಾರೀಕು ಅವ್ರನ್ನ ನಾವು ಮನವಿ ಮಾಡ್ತೀವಿ. ಈ ಗೊಂದಲಗಳಿಗೆ ಎಲ್ಲ ಗೊಂದಲಗಳಿಗೆ ನಾವೆಲ್ಲ ಕಾರ್ಯಕರ್ತರು ಮನೆಗೆ ರಕ್ತ ಸುರಿದಿದ್ದೀವಿ. ಬೆವರು ಅವ್ರಿಗೆ ನಮ್ಮ ಗೆಳೆಯರು ಹೇಳಿದಂಗೆ ನಾವೆಲ್ಲ ರಕ್ತ ಸುರಿದಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಕೊನೆಯ ಮತ ಅಂತೇಳಿ ನಾನೇ ಕಳೆದ 20-22 ಗ್ರಾಮಗಳಿಗೆ ಭೇಟಿ ಮಾಡಿ ಅವರ ಮತವಾಗಿ ಪರವಾಗಿ ಕೇಳಿದ್ದೀವಿ. ದಯವಿಟ್ಟು ಈ ಗೊಂದಲಗಳಿಗೆ ತೆರೆ ಎಳೆದು ಕಾರ್ಯಕರ್ತರನ್ನ ಗುರುತಿಸುವಂಥ ಕೆಲಸ ಮಾಡಿ ಅವರಿಗೆ ಅವಧಿಗಳನ್ನ ಮುಂದುವರಿಸಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್ ನಿಮ್ಮ ಮಾಧ್ಯಮ ಮುಖ್ಯನ ಹೇಳ್ತೀನಿ, ಒಂದು ವೇಳೆ ಬದಲಾವಣೆ ಆಯಿತು ಅಂದರೆ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏಕಾಂತಕ್ಕೆ ಹೋಗಿದ್ರಲ್ಲ, ಆ ಏಕಾಂತ ಕೂತ್ಕೊಂಡಾಗ ಏನೇನಾಗುತ್ತೆ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತೀವಿ ಸರ್. ಮುಲಾಜೆ ಇಲ್ಲ ಸರ್, ಮುಲಾಜೆ ಇಲ್ಲ. ಇದು ಸಿದ್ದರಾಮಯ್ಯ ಅಭಿಮಾನಿಗಳ ಮಾತು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಬದಲಾವಣೆಯ ಬಗ್ಗೆ ಚಿಂತೆ ಮಾಡಬಾರದು, ಯಾಕಂದರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಗೊಂದಲಗಳನ್ನು ಬಗೆಹರಿಸಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.